ಮೆಟ್ರೋ ಪ್ರಯಾಣ ದರ ಪರಿಷ್ಕರಿಸಿದೆ ಬಿಎಂಆರ್ಸಿಎಲ್. ಕನಿಷ್ಠ ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದೆ. ಪ್ರಮುಖವಾಗಿ ಈಗಾಗಲೇ ಮೆಟ್ರೋ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಆಕ್ರೋಶ ಕೂಡ ಜಾಸ್ತಿ ಆಗಿದೆ. ಈ ವಿಚಾರವಾಗಿ ಈಗ ಮೆಟ್ರೋ ಪ್ರಯಾಣ ದರದ ವಿಚಾರವಾಗಿ ಬಿಎಂಆರ್ಸಿಎಲ್ ಪರಿಷ್ಕರಿಸಿರುವಂತದ್ದು. ಅಂದ್ರೆ ಗರಿಷ್ಠ ಹಾಗೆ ಕನಿಷ್ಠ ದರದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಲ್ಲ. ಸ್ಟೇಜ್ ನಲ್ಲಿ ಜಂಪ್ ಆಗಿದ್ದಂತ ದರವನ್ನ ಪರಿಷ್ಕರಿಸಿದೆ ಮೆಟ್ರೋ. ಈಗ ಕೆಲವು ಮಾರ್ಗಗಳ ಮಧ್ಯೆ ಮಾತ್ರ ದರ ಪರಿಷ್ಕರಣೆ ಮಾಡಿರುವಂತದ್ದು. ಮೆಟ್ರೋ ದರ ಕೊಂಚ ಇಳಿಕೆ ಆದ್ರೂ ಕೂಡ ಜನ ಮಾತ್ರ ತಲೆ ಆಗ್ತಾ ಇಲ್ಲ. ನಮ್ಮ ಮೆಟ್ರೋ ದರ ಏರಿಕೆಯ ವಿಚಾರವಾಗಿ ಬಿಎಂಆರ್ಸಿಎಲ್ ವಿರುದ್ಧ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಮೆಟ್ರೋ ದರ ಹೆಚ್ಚಳಕ್ಕೆ ವಿದ್ಯಾರ್ಥಿಗಳು ಅಲನನ್ನು ತೋಡ್ಕೊಂಡಿದ್ದಾರೆ. ಇದನ್ನ ಬಳಸೋದು ಯಾಕೆ ಅಂತಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಮಾಡೋದು. ಇವರೆಲ್ಲನೂ ಬಂದು ಸಾರ್ವಜನಿಕರ ಮೇಲೆ ಏರಿದ್ರೆ 25 ರೂಪಾಯಿ ಈಗ ನಾನು ಅಲ್ಲಿಂದ ಬಂದೆ, ಇಲ್ಲಿಂದ ನಾಯಂಡಹಳ್ಳಿಯಿಂದ ಬಂದೆ, ಮೊದಲು 25 ರೂಪಾಯಿ ಇತ್ತು, ಈಗ 40 ಇದೆ. ಈಗ ಅನಿವಾರ್ಯ ಜನಗಳು ಓಡಾಡೋಕ್ಕೆ ಅಲ್ವಾ. ಹಾಗಾಗಿ ಇದನ್ನು ಸರ್ಕಾರದಲ್ಲಿ ಏನಂದರೆ ಬರೀ ಲಾಭದ ದೃಷ್ಟಿಯಿಂದ ಅಂತಲ್ಲ, ಬೇರೆ ಕಡೆಯಿಂದ ರಿಸೋರ್ಸ್ ಡೆವಲಪ್ ಮಾಡಿ ಜನರೇಟ್ ಮಾಡಿ ಈ ಜನಗಳಿಗೆ ಅನುಕೂಲ ಮಾಡೋಂಗೆ ಮಾಡ್ಕೋಬೇಕು. ಇದು ಹೆಂಗೆ ಮಾಡ್ತಾರೆ? 25 ರೂಪಾಯಿ ಜಾಸ್ತಿ ಮಾಡ್ತಾರೆ ಅವರು. ಒಂದು ಕೆಂಗೆಯಿಂದ 35 ರೂಪಾಯಿ ಇತ್ತು, ಈಗ 60 ರೂಪಾಯಿ ಮಾಡಿ 25 ರೂಪಾಯಿ ಹೆಂಗೆ ಕೊಡೋಣ? ಏನೋ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗೋದು ನೋಡಿದ್ದೀನಿ. ಏಕ್ದಮ್ 25 ರೂಪಾಯಿ ಅಂದರೆ ಮಾಮೂಲಿ ಹೋಗಿ ಬರೋರು ಗತಿ ಹೆಂಗೆ ತುಂಬಾ ಮೋಸ ಅಂತೀನಿ ನಾನು. ಸೆಂಟ್ರಲ್ ಯಾಕೆ ಮ್ಯಾಮ್? ಸ್ಟೇಟ್ ಗೌರ್ಮೆಂಟ್ ಅಲ್ವಾ ಇದು? ತುಂಬಾ ಮೋಸ ಬಾರ್ದ್ರಿ. ಅವು ಸಿದ್ದರಾಮಯ್ಯನವ್ರನ್ನ ಬರಿಬೇಕು. ಅವರು ಇದಕ್ಕೆ ಸೆಂಟ್ರಲಿಗೆ ಬರೋದು ಪರ್ಮಿಷನ್ ತೊಗೊಂಡು ಕಡಿಮೆ ಮಾಡಿಸ್ಬೇಕು. ಸಿದ್ದರಾಮಯ್ಯನವ್ರ ಕೆಲಸ ಇದು. DKC ಶಿವಕುಮಾರ್ ಏನು ಮಾಡ್ತಾರೆ? ಮಾಡಬೇಕು. ಹಾಂ, ಒಳ್ಳೇದು. ಅದು ಏನು ಮಾಡ್ತಾರೋ ಅವರು ಹಣೆ ಬರ. ಕಷ್ಟ ಆಗುತ್ತೆ ಮ್ಯಾಮ್. ಈಗ ಬಸ್ಸಲ್ಲೆಲ್ಲ ಅಡ್ಡಾಡಬೇಕಂದ್ರೇ ಕಷ್ಟ ಆಗುತ್ತೆ ಅಂತ ಮೆಟ್ರೋಗೆ ಅಡ್ಡಾಡ್ತಾ ಇದ್ವಿ. ಇವಾಗ ಮೆಟ್ರೋದಲ್ಲಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಾವು ಸ್ಟೂಡೆಂಟ್ಸ್ ನಮ್ಮ ಹತ್ರ ಎಲ್ಲಿಂದ ಬರುತ್ತೆ? ನಾವು ಊರು ಬಿಟ್ಟು ಊರಿಗೆ ಬಂದಿರ್ತೇವೆ, ಇಲ್ಲಿ ಊರು ಬಿಟ್ಟು ಬಂದಿರ್ತೇವೆ. ಕಷ್ಟ ಆಗುತ್ತೆ ಜಾಸ್ತಿ ಮಾಡಿದ್ರೆ. ಅದು ಸ್ವಲ್ಪ ಜಾಸ್ತಿ ಮಾಡಿದರೆ ಏನಿಲ್ಲ. ಸಡನ್ಲಿ 45-50 ಜಾಸ್ತಿ ಮಾಡಿದ್ರೆ ಕಷ್ಟ ಆಗುತ್ತೆ ಮ್ಯಾಮ್ ಓಡಾಡೋದಕ್ಕೆ. ಏನಿಲ್ಲ ಮ್ಯಾಮ್, ಸ್ವಲ್ಪ ಟೈಮ್ ಸೇವ್ ಮಾಡಬೇಕು, ಇಲ್ಲ ನಮ್ಗೆ ಬೇಗ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ. ಲೇಟ್ ಆದರೂ ಪರವಾಗಿಲ್ಲ ಅಂತ ಬಸ್ಸಲ್ಲಿ ಅಡ್ಡಾಡ್ತೀವಿ ಅಷ್ಟೇ. ಹೆಂಗೂ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ, ಬಸ್ಸಲ್ಲಿ ಅಡ್ಡಾಡ್ತೀವಿ. ಬೇಡಿಕೆ ಬರ್ತಾ ಇದೆ. ಮತ್ತು ನಾವೂ ಬೆಲೆ ಏರಿಕೆ ಮಾಡಬೇಕು ಅಂತ 2023 ಹೇಳಿದ್ವಿ. ಯಾಕಂದರೆ ಈಗಾಗಲೇ 3 ಜಿಲ್ಲೆಗಳಲ್ಲಿದೆ, ಶಿವಮೊಗ್ಗ, ಉಡುಪಿ, ಮಂಗಳೂರಲ್ಲೆಲ್ಲ 40 ರೂಪೀಸ್ ಮಿನಿಮಮ್, 20 ರೂಪೀಸ್ ಕಿಲೋಮೀಟರು ಜಾಸ್ತಿ ಮಾಡಬೇಕು ಅಂತ ಕೇಳಿದ್ವಿ. ಮೆಟ್ರೋದವರು ಏಕಾಏಕಿ ಅಷ್ಟೊಂದು ದರ ಮಾಡಿರೋದು ಸರಿಯಾದಲ್ಲ. ನಾವು ಅದನ್ನು ಖಂಡಿಸ್ತೀವಿ. ಯಾಕಂದರೆ ನಾವು 3 ಜನ ಕರ್ಕೊಂಡು ಹೋಗ್ತೀವಿ, ಒಂದೇ ದರ, ಒಂದೇ ಮೀಟ್ರಿಗೆ 3 ಜನ ನಮ್ಮ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತೀವಿ. ಮೆಟ್ರೋದವ್ರು 3 ಜನಕ್ಕೂ 3 ರೇಟ್ ತೊಗೊಳ್ತಾರೆ. ಹಂಗಾಗಿ ಆಟೋ ಸುಲಭವಾಗಿ ಸಿಗುತ್ತೆ, ಆಟೋದಲ್ಲಿ ಓಡಾಡ್ಬೋದು. ಮತ್ತು ನಮಗೂ ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಮಾತುಕತೆ ಮಾಡ್ತಾಯಿದ್ವಿ ಜಿಲ್ಲಾಧಿಕಾರಿ ಮೇಲೆ. ಖಂಡಿತ ನಾವು ಸರ್ವಿಸ್ ಕೊಡ್ತೀವಿ. ಈಗೇನು ನಾವು ಈಗ ಹೇಳಿದ್ನಲ್ಲ ನಾನು, 3 ಜನ ಹೋಗೋದು ಒಂದೇ ಥರ ಕೊಡ್ತಾರೆ. ಮೆಟ್ರೋದಲ್ಲಂಗೆ 3 ಜನನೂ ಬಿಡಿಯಾಗಿ ಪ್ರೈಸ್ ಕೊಡಬೇಕಾಗುತ್ತೆ. ಆ ಥರ ತುಂಬ ಜನ ಈಗ ಅವ್ರ ಸ್ವಂತ ಗಾಡಿಗಳು ಇಟ್ಕೊಂಡಿರೋರೆಲ್ಲ ಓಡಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ವಿಪರೀತ 60 ರೂಪಾಯಿ ಇರೋದು 90 ರೂಪಾಯಿ ಮಾಡಿರೋದಕ್ಕೆ. ಹಾಗಾಗಿ ಸ್ವಲ್ಪ ಬರೋರು ಕಡಿಮೆ ಆಗಿದೆ. ಮತ್ತು ಬೇರೆ ಕಡೆ ಓಡಾಡೋರು ಬಂದೇ ಬರ್ತಾರೆ, ಓಡಾಡ್ತಾರೆ. ನಮ್ದು ಅದೇ ಮೇಡಮ್, ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಬೆಂಗಳೂರು ಅಂತ ದೊಡ್ಡ ನಗರದಲ್ಲೂ ಅದೇ ರೇಟಲ್ಲಿ ಓಡ್ಸೋಕ್ಕಾಗಲ್ಲ. ಇವತ್ತು ವಿಪರೀತ ಬೆಲೆ ಏರಿಕೆ ಆಗಿದೆ.